ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಬಾದಾಮ್ ಪೂರಿನ ಮನೇಲೇ ಈಸಿಯಾಗಿ ಹೇಗೆ ಮಾಡಿಕೊಡೋದು ಅಂತ ನೋಡೋಣ. ಮನೇಲೇ ಇರುವಂಥ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಹೇಗೆ ಮನೇಲೇ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಫೆಸ್ಟಿವಲ್ಸ್ಗೆ ಇದೇ ಒಂದು ಸಪ್ರೇಟ್ ಸ್ವೀಟಾಗಿ ಮಾಡ್ಕೋಬೋದು. ಹಾಗೆ ಮಕ್ಕಳು ಕೂಡ ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಇಷ್ಟಪಟ್ಟು ಕೂಡ ತಿಂತಾರೆ. ಈಸಿಯಾಗಿ ಮಾಡ್ಕೊಬೋದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಬೌಲ್ ತೊಗೊಳ್ಳೋಣ. ಒಂದು ಬೌಲ್ಗೆ 1 ಕಪ್ ಮೈದಾ ಆ್ಯಂಡ್ 2 ಟೇಬಲ್ ಸ್ಪೂನ್ ತುಪ್ಪ ತೊಗೊಳ್ಳೋಣ. ತುಪ್ಪ ತಗೊಂಡು ಮೈದಾ ಮತ್ತು ತುಪ್ಪ ಎರಡೂ ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎರಡೂ ಕೂಡ ಒಂದೇ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ತುಪ್ಪ ಬೇಡ ಅಂತ ಅಂದರೆ ಎಣ್ಣೆ ಕೂಡ ಹಾಕ್ಕೊಂಡು ಮಿಕ್ಸ್ ಮೈದಾ ಮತ್ತು ತುಪ್ಪ ಎರಡನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎರಡು ಹೊಂದ್ಕೋಬೇಕು ನೋಡಿ. ಅದನ್ನು ಮಿಕ್ಸ್ ಮಾಡಿದ್ಮೇಲೆ ಕೈಯಲ್ಲಿ ಸ್ವಲ್ಪ ಈ ಥರ ಇಟ್ಕೊಂಡ್ರೆ ಅದು ಹೊಡಿಬಾರ್ದು. ಆ ಥರ ನಾವು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಪೂರಿ ಮಾಡಬೇಕಂದ್ರೆ ಹಿಟ್ಟನ್ನು ಹೇಗೆ ಮಿಕ್ಸ್ ಮಾಡ್ಕೊತೀವೋ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮೈದಾನ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ರೆಸ್ಟ್ ಮಾಡೋಕ್ಕಿಡೋಣ. ಸ್ವಲ್ಪ ಹೊತ್ತು 10 ಮಿನಿಟ್ಸ್ 15 ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡೋಕ್ಕಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ನ ಮುಚ್ಚಿಡೋಣ. ಆ್ಯಂಡ್ ದೆನ್ ಸಕ್ಕರೆ ಪಾಕಕ್ಕೆ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ನೀವು ಮೈದಾ ತೊಗೊಂಡಿರ್ತೀರ ಅಲ್ವಾ, ಒಂದು ಬೌಲು, ಆ ಬೌಲಲ್ಲಿ 3/4 ಬೌಲು ಸಕ್ಕರೆ ತೊಗೊಂಡು ಟೀ ಕುಡಿಯೋ ಲೋಟದಲ್ಲಿ 1.5 ಲೋಟ ನೀರನ್ನು ಹಾಕ್ಕೊಂಡು ಅದು ಕುದಿ ಬರೋವರೆಗೂ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಕುದಿ ಬಂದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಐ ಫ್ಲೇಮಲ್ಲಿ ಕೂಡ ಮಾಡ್ಕೋಬೋದು ನೋಡಿ. ಕುದಿ ಬರ್ತಿದೆ, ಕುದಿ ಬಂತು. ಇದನ್ನು ಚೆನ್ನಾಗಿ ಅದು ಪಾಕ ಒಂದೇಳೆ ಪಾಕ ಮಾಡ್ಕೋಬೇಕು, ಜಾಸ್ತಿ ಗಟ್ಟಿನೂ ಮಾಡಬೇಡಿ. ಹಾಗೆ ಜಾಮೂನ್ಗೆ ತುಂಬ ತೆಳ್ಳಗೆ ಮಾಡ್ತೀವಲ್ಲ ಆ ಥರನೂ ಮಾಡಬೇಡಿ, ಒಂದೇಳೆ ಪಾಕ ಬರಬೇಕು. ಹಾಗೆ 1/4 ಟೇಬಲ್ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳಿ. ಇದಕ್ಕೆ ಅದನ್ನು ಸ್ವಲ್ಪ ತಿರುಗ್ತಾ ಇರಿ. ಬಿಸಿ ಇರುತ್ತಲ್ವ, ಸ್ವಲ್ಪ ರೋಸ್ಟ್ ಅದನ್ನು ಕುದಿನ ತಿರುಗ್ತಾ ಇರಿ. ಹಾಗೆ ಒಂದು ಚಿಟಿಕೆ ಫುಡ್ ಕಲರ್ನ ಹಾಕ್ಕೊಳ್ಳಿ. ನೀವು ಫುಡ್ ಕಲರ್ ಬೇಡ ಅಂದರೆ ಅರಿಶಿನ ಪುಡಿ ಕೂಡ ಹಾಕ್ಕೋಬೋದು. ಯಾವುದೇ ಫುಡ್ ಕಲರ್ ಬೇಡ, ನಾವು ಹಾಗೆ ಮಾಡ್ಕೋತೀವಿ ಅಂದರೂ ಕೂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ತಿರ್ಕೊಳ್ತಾ ಇರೋಣ. ಹಾಗೆ ನಿಮಗೆ ಪಾಕ ಗೊತ್ತಾಗಿಲ್ಲ ಅಂದರೆ, ಕೈಯಲ್ಲಿ ಮುಟ್ಟಿಗೂ ನೋಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಆ ಸೌಟಲ್ಲಿ ನೀವು ಎತ್ತಿದ್ರೆ ಅದು ಒಂದೊಂದು ಹನಿ ಬಿದ್ದರೆ ಅದು ಒಂದೇಳೆ ಪಾಕ ಬಂದಿದೆ ಅಂತ. ಹಾಗೆ ಇದಕ್ಕೆ 2 ಡ್ರಾಪ್ಸ್ ಲೆಮನ್ ಜ್ಯೂಸ್ ಹಾಕ್ಕೊಳ್ಳೋಣ. ಯಾಕಂದರೆ ನೀವು ಪೂರಿನ ಡಿಪ್ ಮಾಡಿದಾಗ ಅದು ಹಾಗೆ ಸೈನಿಂಗ್ ಇರುತ್ತೆ. ಹಾಗೆ ಪೂರಿ ಮಾಡಿರ್ತೀವಲ್ವ, ಆ ಮೈದಾನ ಉಂಡೆ ಮಾಡಿಟ್ಕೊಳ್ಳೋಣ. ಆ್ಯಂಡ್ ದೆನ್ ಚಪಾತಿ ನಾವು ಲಟ್ಟಿಸ್ಕೊತೀವಲ್ವ, ಚಪಾತಿ ಥರ ಲಟ್ಟಿಸ್ಕೊಂಡು ತುಂಬ ತೆಳ್ಳನೂ ಬೇಡ, ತುಂಬ ಮಂದನೂ ಬೇಡ. ಚಪಾತಿಗೆ ಎಷ್ಟು ಮಂದ ಲಟ್ಟಿಸ್ಕೊತೀವೋ ಅಷ್ಟು ಸಾಕು. ಅದನ್ನು 4 ಕಡೆಯಿಂದನೂ ಫೋಲ್ಡ್ ಮಾಡೋಣ. ನೆಕ್ಸ್ಟ್ 2 ಇದು 4 ಫೋಲ್ಡ್ ಆಗುತ್ತೆ, 2 ಫೋಲ್ಡು. ಆ್ಯಂಡ್ ದೆನ್ ಸೈಡಲ್ಲಿ ಪ್ರೆಸ್ ಮಾಡ್ಕೊಳ್ಳೋಣ. ಮಧ್ಯ ಎಲ್ಲ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಇಷ್ಟು ಸೈಡಲ್ಲಿ ಪ್ರೆಸ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಆ ಲೈನ್ಸ್ ನಾವು ಫೋಲ್ಡ್ ಮಾಡ್ತೀವಲ್ಲ, ಲೈನ್ಸ್ ಹಾಗೆ ಇರಬೇಕು ಈ ಥರ. ಇನ್ನು ಉಳಿದ ಪೂರಿಗಳನ್ನು ಕೂಡ ಮೈದಾ ಉಂಡೆಗಳನ್ನು ಕೂಡ ಈ ಥರನೇ ಲಟ್ಟಿಸ್ಕೊಂಡು ಫೋಲ್ಡ್ ಮಾಡಿಕೊಂಡು ಈ ಥರನೇ ರೆಡಿ ಮಾಡಿ ಇಟ್ಕೊಳ್ಳಿ. ಒಂದು ಪ್ಲೇಟ್ಗೆ ಹಾಕ್ಕೊಂಡು ಈ ಥರ ಇಟ್ಕೊಂಡಿದ್ದೀನಿ ನೋಡಿ ನಾನು. ಈ ಥರನೇ ಎಲ್ಲನೂ ಮಾಡಿ ಇಟ್ಕೊಳ್ಳಿ. ಹಾಗೆ ಒಂದು ಬಾಣಲಿ ಒಲೆ ಮೇಲೆ ಇಟ್ಕೊಂಡು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಕೊಳ್ಳೋಣ. ಕಾಯ್ದಿದೆ ಎಣ್ಣೆ. ಈ ಎಣ್ಣೆ ಕಾದಿರೋ ಎಣ್ಣೆಗೆ ಆ ಲಟ್ಟಿಸ್ಕೊಂಡಿರೋ ಪೂರಿನ ಹಾಕೋಣ. ಹಾಕಿ ಅದು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ.
ಸ್ವಲ್ಪ ಒಂದು 2-3 ನಿಮಗೆ ಎಷ್ಟು ಬೇಕಾ ಅಷ್ಟು ಎಷ್ಟು ಹಿಡಿಯುತ್ತೋ ಎಣ್ಣೆಗೆ ಅಷ್ಟು ಹಾಕ್ಕೊಂಡು ಅವನ್ನ ಬೇಯಿಸ್ಕೊಳ್ಳಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ, ತುಂಬ ಹೈ ಫ್ಲೇಮ್ ಮಾಡಬೇಡಿ. ಹೈ ಫ್ಲೇಮ್ ಮಾಡಿದ್ರೆ ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಬೆಂದಿರಲ್ಲ, ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಒಂದು 10 ಮಿನಿಟ್ಸ್ ಆಗ್ಬೋದು, ಜಾಸ್ತಿ ಟೈಮ್ ಹಿಡಿಯಲ್ಲ. 10 ಮಿನಿಟ್ಸ್ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಅದನ್ನು ತಿರುಗಿಸಿ ಸೈಡಲ್ಲಿ ಎರಡು ಕಡೆಯೂ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ಸ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಸೋಡಾ ಹಾಕುವಂಥ ನೆಸೆಸಿಟಿ ಏನಿಲ್ಲ. ಸೋಡಾ ಹಾಕಿಲ್ಲ ಅಂದರೂ ಉಪ್ಪು ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಸೋಡಾ ಹಾಕಿಲ್ಲ ಅಂದರೂ ಚೆನ್ನಾಗಾಗುತ್ತೆ, ಸೋಡಾ ಹಾಕಬೇಡಿ. ಕಲರ್ಸ್ ಚೇಂಜ್ ಆಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ನೋಡಿ ಕಲರ್ಸ್ ಚೇಂಜ್ ಆಗಿದೆ. ಕಲರ್ಸ್ ಚೇಂಜ್ ಆದಮೇಲೆ ಸ್ವಲ್ಪ ತಿರುಗಿಸ್ಕೊಂಡು ಎತ್ತಿ ಒಂದು ಪ್ಲೇಟ್ಗೆ ಇಟ್ಕೊಳ್ಳಿ, ಎಣ್ಣೆ ಸೋರಿಸ್ಬಿಟ್ಟು. ಬೇರೆ ಉಳಿದಂಥ ಪೂರಿ ಲಟ್ಟಿಸ್ಕೊಂಡಿರ್ತೀರಲ್ವ, ಅವನು ಕೂಡ ಹಾಗೆ ಎಣ್ಣೆಗೆ ಹಾಕಿ ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳಿ. ಹಾಗೆ ಬಿಸಿಲೇ ಶುಗರ್ ಸಿರಪ್ ಒಳಗಡೆ ಹಾಕ್ಬೋದು, ಸಕ್ಕರೆ ಪಾಕದ ಒಳಗಡೆ ಬಿಸಿಲೇ ಹಾಕ್ಬೋದು. ನಾನು ಹಾಕಿದ್ದೀನಿ, ಆದರೆ ಸಕ್ಕರೆ ಪಾಕ ಸ್ವಲ್ಪ ಬೆಚ್ಚಗಿರಬೇಕು, ತುಂಬ ಆರಿರಬಾರ್ದು ಮತ್ತು ತುಂಬ ಬಿಸಿನೂ ಇರಬಾರ್ದು. ಸ್ವಲ್ಪ ಬೆಚ್ಚಗಿಟ್ಕೊಳ್ಳಿ. ನೀವು ಈ ಪೂರಿ ಕರಿಯೋಷ್ಟರಲ್ಲಿ ಏನಾದರೂ ಅದು ಸಕ್ಕರೆ ಪಾಕ ಆರಿದರೆ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ಅದನ್ನು ಒಂದು 5 ಮಿನಿಟ್ಸ್ ಡಿಪ್ ಮಾಡಿ ಅಲ್ಲೇ ರೆಸ್ಟ್ ಮಾಡೋಕ್ಕೆ ಬಿಡಿ. ಸಕ್ಕರೆ ಪಾಕದ ಒಳಗಡೆ ಡಿಪ್ ಮಾಡಾದಮೇಲೆ ಎಲ್ಲ ಪೂರಿಗಳನ್ನು ಅದರೊಳಗಡೆ ಡಿಪ್ ಮಾಡಿಕೊಂಡು ತೆಗೊಳ್ಳಿ. ಹಾಗೆ ಅದರೊಳಗಡೆ ಅದನ್ನು ತಗೊಂಡು ನಾನು ಇಲ್ಲಿ ಬಾದಾಮಿನ ತುರಿದಿಟ್ಕೊಂಡಿದ್ದೀನಿ, ಬಾದಾಮಿನ ಅದ್ರ ಮೇಲ್ಗಡೆ ಹಾಕ್ಕೊತಾ ಇದ್ದೀನಿ. ನೀವು ಕೊಬ್ಬರಿ ತುರಿ ಕೂಡ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ನಾನು ಇಲ್ಲಿ ಬಾದಾಮಿನ ತುರಿದಿಟ್ಕೊಂಡು ಯೂಸ್ ಮಾಡಿದ್ದೀನಿ. ಈಸಿಯಾಗಿ ಮಾಡ್ಕೊಬೋದು. ನೀವು ಒಂದು ಸಾರಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮನೇಲಿ ಮಕ್ಕಳಿಗೆ ಫ್ಯಾಮಿಲಿಗೆಲ್ಲ ಮಾಡಿಕೊಡಿ. ಥ್ಯಾಂಕ್ ಯು.